ಸರ್ ಜೊತೆ ನಿಂತಹ ಎಲ್ಲರಿಗೂ ಒಂದು ಜೋರು ಚಪ್ಪಾಳೆ ಬರಲಿ. ಎಲ್ಲರಿಗೂ ನಮಸ್ಕಾರ. ನಾನು ಒಂದು 5 ರಿಂದ 7 ನಿಮಿಷ ಮಾತಾಡ್ತೀನಿ, ನಂತರ ಗವಿಯಪ್ಪ ಸರ್ ಮಾತಾಡ್ತಾರೆ, ಆಮೇಲೆ ತಮ್ಮೆಲ್ಲರ ನಿರೀಕ್ಷೆಯಂತೆ ರಮ್ಯಾ ಮೇಡಮ್ ಅವರು ಮಾತಾಡ್ತಾರೆ. ವೇದಿಕೆ ಮೇಲಿರ್ತಕ್ಕಂಥ ಗೌರವಾನ್ವಿತ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಗವಿಯಪ್ಪ ಸರ್ ಅವರೇ, ಖ್ಯಾತ ಚಲನಚಿತ್ರ ನಟಿಯರಾದ ರಮ್ಯಾರವರೇ, ಕೂಡ ಅಧ್ಯಕ್ಷರೇ, SP ಅವರೇ, CO ಅವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಾಗರಿಕರೇ, ನಾನು ಇವತ್ತು ಇಲ್ಲಿ ನಿಂತಿರೋದು ಕೆಲವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ. ಇವತ್ತು ಈ ರೀತಿಯಾಗಿ ವಿಜೃಂಭಣೆಯಾಗಿ ಹಂಪಿ ಉತ್ಸವ ನಡೀಲಿಕ್ಕೆ ಮತ್ತು ಅದಕ್ಕೆ ನಮಗೆ ಸೂಕ್ತ ಸಲಹೆ ಕೊಟ್ಟಂತಹ ಕರ್ನಾಟಕದ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ತಮ್ಮೆಲ್ಲರ ಮುಖಾಂತರ ನಾನು ಗೌರವಯುತವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ನಿರ್ದೇಶನದಂತೆ ಇವತ್ತು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಾದ ನಂತರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಪ್ರತಿ ದಿನವೂ ಇದರ ಬಗ್ಗೆ ವಿವರಗಳನ್ನು ಪಡೆದುಕೊಂಡು ಸೂಕ್ತ ನಿರ್ದೇಶನ ಕೊಟ್ಟಿದ್ದಾರೆ. ಅದೇ ರೀತಿ ಅವರಿಗೂ ಕೂಡ ಒಂದು ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಖ್ಯವಾಗಿ ನಮಗೆ ಸ್ಥಳೀಯ ಶಾಸಕರು ಪ್ರತಿ ವಿಚಾರದಲ್ಲಿ ಕೂಡ ನನ್ನನ್ನು ಪ್ರೋತ್ಸಾಹಿಸಿ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ನನಗೆ ಉರಿದುಂಬಿಸಿ ಇವತ್ತು ಈ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನನಗೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಂದುವರೆದು ಪ್ರವಾಸೋದ್ಯಮ ಸಚಿವರು ನಿನ್ನೆ ಬಂದಿದ್ದರು, ತುಂಬ ಖುಷಿಯಾಗಿದ್ದಾರೆ ತಮ್ಮನ್ನು ನೋಡಿ. ಅದಾದಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಕೂಡ ನಮಗೆ ಸಮಯಕ್ಕೆ ಸರಿಯಾಗಿ ಮಾಹಿತಿಯನ್ನು ನಿರ್ದೇಶನವನ್ನು ನೀಡಿ ನಾವು ಈ ಸಭೆಯನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮೊದಲಾಗಿ ತಮಗೆ ಗೊತ್ತಿರಬಹುದು, ಬಿಸಿಲಿದೆ ಜಾಸ್ತಿ. ಬಿಸಿಲಿರೋದ್ರಿಂದ ಹಂಪಿ ಉತ್ಸವದ ಸಮಯದಲ್ಲಿ ಜನ ಬರಲಿಕ್ಕಿಲ್ಲ ಅನ್ನೋದು ಎಲ್ಲರಿಗೂ ನಂಬಿಕೆ ಇತ್ತು. ಕೇಳ್ತಾ ಇದ್ರು, ಬಿಸಿಲು ಜಾಸ್ತಿ ಇದೆ, ಸ್ವಲ್ಪ ಲೇಟ್ ಆಯಿತು ಅಂತ. ಹಾಗಾಗಿ ನಾವು ಅನೇಕ ಕ್ರಮಗಳನ್ನು ವಹಿಸಿದ್ವಿ. ಅದರಲ್ಲಿ ಕುಡಿಯೋ ನೀರು ಮತ್ತು ಧೂಳು ಬರದೇ ರೀತಿಯಾಗಿ ನಾನು ಗವಿಯಪ್ಪ ಸರ್ಗೆ ಹೇಳಿದೆ, ಜನ ಬಿಸಿಲಿದ್ದರೆ ಬರೋದಿಲ್ಲ ಅನ್ನೋದಕ್ಕಿಂತ ಈ ಹಂಪಿ ವಿರೂಪಾಕ್ಷೇಶ್ವರ ಮತ್ತು ಉದ್ದಾನ ವೀರಭದ್ರೇಶ್ವರ ಇರೋದ್ರಿಂದ ಜನಗಳಿಗೆ ಏನು ಕೊರತೆ ಆಗೋದಿಲ್ಲ, ಸಾಗರೋಪಾದಿಯಲ್ಲಿ ಜನ ಬರುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ಜನ ಬರೋದು ಆ ವಿರೂಪಾಕ್ಷೇಶ್ವರನ ಪವಾಡದಿಂದ ಹೊರತು ನಾವು ಏನು ವ್ಯವಸ್ಥೆ ಮಾಡೋದು ತುಂಬ ಸಣ್ಣದ ವಿಚಾರ ಆಗುತ್ತೆ ಅಂತ ಹೇಳಿ ಅದನ್ನು ಇವತ್ತು ತಾವೆಲ್ಲ ರೂಪಿಸಿ ಕೊಟ್ಟಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೊತೆಯಾಗಿ ನಾವು ಅನೇಕ ಇಲ್ಲಿ ಸಲಹೆಗಳನ್ನು ಮತ್ತು ಸಹಕಾರಗಳನ್ನು ಪಡೆದಿದ್ದೀವಿ. ಅವರಿಗೆಲ್ಲರಿಗೂ ಕೂಡ ಒಂದು 2 ನಿಮಿಷದಲ್ಲಿ ನಾನು ಅವರ ಹೆಸರನ್ನು ಇಲ್ಲಿ ಓದಬೇಕಾಗುತ್ತೆ. ಯಾಕೆಂದರೆ ನಿನ್ನೆಯಿಂದನೂ ಕೂಡ ಎಲ್ಲರೂ ಕೂಡ ಜಿಲ್ಲಾಧಿಕಾರಿಗಳು ಇದು ಯಶಸ್ಸಿಗೆ ಕಾರಣ ಅಂತ ಹೇಳ್ತಾ ಇದ್ದೀರಿ. ಜಿಲ್ಲಾಧಿಕಾರಿಗಳು ಯಶಸ್ಸಿಗೆ ಕಾರಣ ಅಲ್ಲ, ನಾನು ಮಾತ್ರ ನಿಮ್ಮ ಮುಖಕ್ಕೆ ಕಾಣಿಸ್ತೀನಿ. ನನ್ನ ಹಿಂದೆ ಅನೇಕ ಆಫೀಸರ್ಸ್ಗಳು ಕೆಲಸ ಮಾಡಿದ್ದಾರೆ. ಅವರೆಲ್ಲರ ಯಶಸ್ಸಿನ ಒಂದು ಗುಟ್ಟೆ ನನ್ನ ಯಶಸ್ಸು. ಹಾಗಾಗಿ ನಾನು ಅವರ ಹೆಸರನ್ನು ಈ ವೇದಿಕೆಯಲ್ಲಿ ಒಂದು 2 ನಿಮಿಷ ನಾನು ಹೇಳಿದ್ರೆ ಮಾತ್ರ ಅದು ನೀವು ಹೇಳಿದಂತಹ ಯಶಸ್ಸು ಸಕ್ಸಸ್ ಆಗುತ್ತೆ ಅನ್ನೋದು ನನ್ನ ಭಾವನೆ. ಇದರಲ್ಲಿ ನಮ್ಮ ಪೊಲೀಸ್ ಇಲಾಖೆಯ SP ಅವರು ಈ ಭದ್ರತೆ ಮತ್ತು ಇತರೆ ವಿಚಾರಗಳಿಗೆ ತುಂಬ ಒಂದು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ನಿನ್ನೆ ರಾತ್ರಿ ಹೇಳ್ತಾ ಇದ್ರು, ಅಲ್ಲಿ ಸ್ವಲ್ಪ ಟ್ರಾಫಿಕ್ ಆಯ್ತು ಸರ್, ಇನ್ನೂ ಫ್ಲೋ ಬರ್ತಾ ಇದೆ. ನಾನು ಹಿಂದೆ ಸಭೆಯಲ್ಲಿ ಹೇಳಿದ್ದೆ, ಯಾವುದೇ ಜಾತ್ರೆ ಉತ್ಸವಗಳಂದ್ರೆ ಅಲ್ಲಿ ಧೂಳು ಇರಬೇಕು, ಟ್ರಾಫಿಕ್ ಜಾಮ್ ಆಗಬೇಕು, ಜನ ಕೇಕೆ ಹೊಡಿಬೇಕು, ಶಿಳ್ಳೆ ಹೊಡಿಬೇಕು, ಅವಾಗ ಮಾತ್ರ ಅದು ಜಾತ್ರೆ ಆಗುತ್ತೆ. ಇದಕ್ಕೆ ಜಾತ್ರೆ ಅಂತ ಅನ್ನೋದು. ಇಷ್ಟು ಜನ ಇರಲೇಬೇಕು. ಅದನ್ನು ಹೊರತುಪಡಿಸಿ ಧೂಳು ಕಡಿಮೆ ಆಗಲಿಕ್ಕೆ ಇವತ್ತು ಕ್ರಮಗಳನ್ನು ವಹಿಸಿದ್ದೀವಿ. ಮತ್ತೆ ನಮ್ಮ ಕೆಲವು ರೈತರು, ನಾನು ಅವ್ರನ್ನ ಇವತ್ತು ನೆನೆಸಲೇಬೇಕು. ಹಂಪಿಯ ರೈತರು ಕೆಲವರು ನಮಗೆ ಜಾಗ ಕೊಟ್ಟಿದ್ದಾರೆ, 110 ಎಕರೆ ಜಾಗನ ಪಾರ್ಕಿಂಗ್ ಮಾಡಲಿಕ್ಕೆ. ಅವರಿಂದನೇ ಇವತ್ತು ನಾವು ಏನಾದರೂ ನಮ್ದು ಯಶಸ್ಸಾಗಿರೋದನ್ನು ಅವರನ್ನು ನಾವು ನೆಲೆಸಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಪಾಣಿ ಸಾಯಿ, ಗೋಪಾಲಕೃಷ್ಣ ಕಮಲಾಪುರ್, ಗಾಳಿ ವಿಶ್ವನಾಥ್, ಜಾನಕಮ್ಮ, ಜಯಂತಿ, ವಿಠಲ್, ವಿರೂಪಾಕ್ಷಿ, ಹೇಮಂತರಾಜ್, ದಿವ್ಯಾ, ಅರ್ಜುನ್ ಇವರೆಲ್ಲ ನಮಗೆ ಹೊಲಗಳನ್ನು ಕೊಟ್ಟಿದ್ದಾರೆ, ಬಿಟ್ಟು ಕೊಟ್ಟಿದ್ದಾರೆ. ಇವರನ್ನು ನಾವು ನೆನೆಸ್ತಾ ಇದ್ರೆ ತಪ್ಪಾಗುತ್ತೆ. ಇದನ್ನು ಮುಂದುವರೆದು ಇವತ್ತೇನಾದರೂ ಹಂಪಿ ಉತ್ಸವ ಸಕ್ಸಸ್ ಆಗಬೇಕು ಅಂದರೆ ಅದಕ್ಕೆ ಮೂಲ ಕಾರಣ ಹಂಪಿ, ಕಡ್ಡಿರಾಂಪುರ, ಕಮಲಾಪುರ ಈ ಜನಗಳಿಂದನೇ ಇದು ಹಂಪಿ ಉತ್ಸವ. ನೆಕ್ಸ್ಟ್ ಮತ್ತೆ ಮುಂದಕ್ಕೆ ಹೋಗ್ತೀವಿ, ಮಲ್ಲಪ್ಪನ ಗುಡಿ, ಹೊಸಪೇಟೆ ಈ ರೀತಿ ಹೋಗುತ್ತೆ. ಹಾಗಾಗಿ ಈ ಜನ ಇವತ್ತು ಏನಾದರೂ ನಮಗೆ ಎಲ್ಲದಕ್ಕೂ ಸಹಕಾರ ಮಾಡಿದ್ದಾರೆ. ಅವ್ರ ಮನೆ ಮುಂದೆ ಗಾಡಿಗಳು ನಿಲ್ಲಿಸೋದು, ಪಾರ್ಕಿಂಗ್ ಏರಿಯಾ ಮತ್ತು ಅವ್ರು ಬರೋದು ಎಲ್ಲ ಕೂಡ ಈ ಭಾಗದ ಜನಗಳು ಸಹಕಾರ ಮಾಡಿದರೆ ಅವರೆಲ್ಲರಿಗೂ ಕೂಡ ಜಿಲ್ಲಾಡಳಿತ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ SP ಅವರಿಗೂ ಕೂಡ
ತುಂಬು ಹೃದಯದ ಧನ್ಯವಾದಗಳು. ಯಾವುದೇ ಅಹಿತಕರ ಘಟನೆಗಳು ನಡೆದೇ ರೀತಿಯಾಗಿ ಎಲ್ಲ ಕ್ರಮಗಳನ್ನು ವಹಿಸಿದ್ದಾರೆ. ನಮ್ಮ ಜಿಲ್ಲಾ ಪಂಚಾಯತ್ ಸಿಒ ಅಕ್ರಮ್ ಅವರು ಕೂಡ ಜನಗಳು ಬರಲಿಕ್ಕೆ ಗ್ರಾಮ ಪಂಚಾಯತಿಯಿಂದ ಎಲ್ಲ ಅವರು PDO ಮುಖಾಂತರ ಸಹಾಯ ಮಾಡಿದ್ದಾರೆ, ಅವರಿಗೂ ಕೂಡ ವಂದನೆಗಳು. ಮತ್ತೆ ನಮ್ಮ ಬಾಲಕೃಷ್ಣ ಅವರು ನನ್ನ ADC ಅವರು ನನ್ನ ಜೊತೆಯಾಗಿ ಕೆಲಸ ಮಾಡ್ತಾ ಇದ್ದು ಅವರು ಕೂಡ ಅನೇಕ ಕೆಲಸಗಳನ್ನು ಮುಗಿಸಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಮತ್ತೆ ನನ್ನ ACಗಳು ವಿವೇಕಾನಂದ್ ಮತ್ತೆ ಚಿದಾನಂದ್ ಇಬ್ಬರು ಕೂಡ ಒಂದೊಂದು ಸ್ಟೇಜ್ ಇನ್ಚಾರ್ಜ್ ಇದ್ದಾರೆ, ಅವರು ಬಹಳ ಮುತುವರ್ಜಿಯಿಂದ ಕೆಲಸ ಮಾಡಿದ್ದಾರೆ, ಅವರಿಗೂ ಕೂಡ ಈ ಯಶಸ್ಸು ಸಲ್ಲಬೇಕು ಅಂತ ನಾನು ಇಷ್ಟಪಡ್ತೇನೆ. ನಮ್ಮ ಜಿಲ್ಲಾ ಪಂಚಾಯತ್ ಭೀಮಪ್ಪ ಮತ್ತೆ CPO ಅವರು ಇವರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಮುಖ್ಯವಾಗಿ ಎಕ್ಸಿಬಿಷನ್ ನೋಡಿದ್ರೆ ನೀವು ಅಲ್ಲಿ ಕೃಷಿ, ತೋಟಗಾರಿಕೆ ಮತ್ತು ಮೀನುಗಾರಿಕೆ, ಸಿರಿಕಲ್ಚರ್ ತುಂಬಾ ಕೆಲಸ ಒಳ್ಳೆ ಕೆಲಸ ಮಾಡಿದ್ದಾರೆ. JDA ಚರಣಪ್ಪ ಮುದ್ಗಲ್, ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರು ಮಂಜುನಾಥ್, ಸಿದ್ಧಲಿಂಗೇಶ್ವರ್, ನಮ್ಮ ರಂಗಣ್ಣ ಅವರು ಕನ್ನಡ ಕಲ್ಚರ್ ಅವರು ಕೂಡ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈ ಪೂರ್ತಿ ನಮ್ಮ ಮನೋಹರ್ ಅವರು PD ಎಲ್ಲೂ ಕೂಡ ಡಸ್ಟ್ ಬರದೇ ರೀತಿಯಾಗಿ ಸಂಪೂರ್ಣವಾಗಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ RWS ದೀಪಾ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಕೂಡ ಎಲ್ಲ ನಿಮ್ಮನ್ನು ನೋಡಿರ್ಬೋದು, ಟಾಯ್ಲೆಟ್ಸ್ ಮತ್ತೆ ಕುಡಿಯೋ ನೀರು ಕಡೆ 25 ಕಡೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲರೂ ಜನ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ, ಅವರಿಗೂ ಕೂಡ ಈ ಯಶಸ್ಸು ಸೇರಬೇಕು. ನಮ್ಮ RTO ವಸಂತ್ ಚವ್ಹಾಣ್, ರಿಯಾಜ್, ಉಮೇಶ್, ಸೈಯದ್, ಚಿದಾನಂದ್, ಪ್ರಭುಲಿಂಗ DD ಟೂರಿಸಂ, ರವಿಕುಮಾರ್ ನಿರ್ಮಿತಿ ಕೇಂದ್ರ, ತಿಮ್ಮಾರೆಡ್ಡಿ DC KSSTC, ಸವಿತಾ ಸಹಾಯಕ ಆಯುಕ್ತರು ಧಾರ್ಮಿಕ ದತ್ತಿ ಇಲಾಖೆ, ಸತೀಶ್ ಕಾರ್ಯನಿರ್ವಾಹಕ ಜಸ್ಕಾಂ, ರಾಮಚಂದ್ರಪ್ಪ ಉಪನಿರ್ದೇಶಕರು ಶಾಲಾ ಶಿಕ್ಷಣ, ಮತ್ತೆ ಸುಧೀರ್ ರೇಷ್ಮೆ ಇಲಾಖೆ, ರಾಮಚಂದ್ರಪ್ಪ BCM ಆಫೀಸರ್ ಉಪನಿರ್ದೇಶಕರು ಮೀನುಗಾರಿಕೆ ಇಲಾಖೆ, ಶಾಶು ಮೊಯಿನುದ್ದೀನ್ ಮತ್ತು ಉಮೇಶ್ EO, ದೇವದಾಸ್, ದೀಪಾ, ತಿಮ್ಮಣ್ಣ DSO ಜಿಲ್ಲಾ ಪಂಚಾಯತ್, ಪೋಮ್ ಸಿಂಗ್ DD ವೆಟರ್ನರಿ, ನಾಗರಾಜ್ ಅವಲ್ದಾರ್ LED ಜೋಶಿ ಕಮಿಷನರ್ ಉಡಾ, ಧನಂಜಯಪ್ಪ ಇನ್ಫಾರ್ಮೇಶನ್ ಆಫೀಸರ್, ಹನುಮಂತಪ್ಪ EO, ಮಹಾಂತೇಶ್ ಬೆಳಗಿ ಮುಖ್ಯಾಧಿಕಾರಿಗಳು. ಮತ್ತೆ ಇದೆಲ್ಲ ಹೊರತುಪಡಿಸಿ ಈ ಸ್ಟೇಜನ್ನು ಮಾಡಿಕೊಟ್ಟಂಥವ್ರು, ಈ ಸ್ಟೇಜನ್ನು ಮಾಡಿಕೊಂಡ ಅರ್ಜುನ್ ಉಡುಪ ಅಂತ ಹೇಳಿ ಅವರು ಕೂಡ ಒಳ್ಳೆಯ ಸ್ಟೇಜ್ ಬರಲಿಕ್ಕೆ ಮತ್ತು ನಾವೆಲ್ಲ ನೋಡಿರ್ತಕ್ಕಂಥ ಎಲ್ಲ ಜರ್ಮನ್ ಟೆಂಟ್ಗಳನ್ನು ಅವರು ಬಹಳ ಉತ್ತಮ ರೀತಿಯಲ್ಲಿ ಬಹಳ ಒಳ್ಳೆಯ ಮಾದರಿಯಲ್ಲಿ ಮಾಡಿಕೊಟ್ಟಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಈ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ನಮಗೆ ಸಹಾಯ ಮಾಡಿದಂಥ ಎಲ್ಲ ದಿವ್ಯಾ ಟೀಮ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ಫುಡ್ ಅರೇಂಜ್ಮೆಂಟಲ್ಲಿ ಅಮರ್ನಾಥ್ ಶೆಟ್ಟಿ, ಸತ್ಯಜಿತ್, ವೆಂಕಟೇಶ್ ಮತ್ತು ಎಲ್ಲ ತಹಶೀಲ್ದಾರ್ ನಮ್ಮ ಕವಿತಾ, ನೇತ್ರಾವತಿ, ಸಂತೋಷ್, ಗಿರೀಶ್ ಬಾಬು, ಅಮರೇಶ್ ಎಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ. ಯಾಕೆ ನಾವು ಸಕ್ಸಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಒಂದು ನಿಮಿಷ ನಿಮಗೆ ಹೇಳ್ತೀನಿ. ನಾನು ಈ ಅಧಿಕಾರಿಗಳ ಮೇಲೆ ಬರೀ ನಂಬಿಕೆ ಇಟ್ಟಿರಲಿಲ್ಲ, ವಿಶ್ವಾಸ ಇಟ್ಟಿದ್ದೆ. ಕೇಳ್ಬೋದು ನೀವು ನಂಬಿಕೆ ಅಂದ್ರೆ ಏನು, ವಿಶ್ವಾಸ ಅಂದ್ರೆ ಏನು ಅಂತ. ಒಂದು ನಿಮಿಷದಲ್ಲಿ ಹೇಳ್ತೀನಿ ನಂಬಿಕೆ ಮತ್ತು ವಿಶ್ವಾಸದ ಡಿಫರೆನ್ಸ್ ಅನ್ನ. ಇದೇ ರೀತಿ ಒಂದು ಫಂಕ್ಷನ್ ನಡಿಬೇಕಾದ್ರೆ ಈ ದೊಂಬರಾಟ ಆಡ್ತಿರ್ತಾರೆ. ದೊಂಬರಾಟ ಅಂದ್ರೆ 2 ಕಡೆ ಕೋಲಿಟ್ಟು ನಡುವೆ ತಂತಿ ಕಟ್ಟಿರ್ತಾರೆ. ಆ ತಂತಿ ಮೇಲೆ ಒಬ್ಬ ಒಂದು ಕೋಲಿಟ್ಟು ಬ್ಯಾಲೆನ್ಸ್ ಮಾಡಿ ನಡೀತಾ ಇರ್ತಾನೆ. ಅದನ್ನೆಲ್ಲ ಜನ ನೋಡ್ತಾ ಇರ್ತಾರೆ, ಸಾವಿರಾರು ಲಕ್ಷಾಂತರ ಜನ. ಅವನು ನಡಿಬೇಕಾದ್ರೆ ಚಪ್ಪಾಳೆ ಹೊಡಿತಾರೆ ಎಲ್ಲರೂ. ಚಪ್ಪಾಳೆ ಹೊಡೆದಾದ್ಮೇಲೆ ಅವನು ಅವರ ಮಗುನ ತೆಗೆದುಕೊಂಡು ಬ್ಯಾಲೆನ್ಸ್ ಮಾಡ್ತಾನೆ, ಮತ್ತೆ ಎಲ್ಲ ಚಪ್ಪಾಳೆ ಹೊಡಿತಾರೆ. ಕೊನೆಗೆ ಅವನು ಹೇಳ್ತಾನೆ, ನನ್ನ ಹೆಂಡ್ತಿನ ನಾನು ಬೆಗಲ ಮೇಲೆ ಕೂರಿಸಿ ನಾನು ಆ ತಂತಿ ಮೇಲೆ ನಡೀತೀನಿ ಅಂತ. ಎಲ್ಲ ಜನ ಹೌದು ನೀನು ನಡೀತೀಯ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅವ್ರಂಗೆ ನಡೀತೀಯ ಅಂತ? ಅವನ ಮೇಲೆ ನಂಬಿಕೆ ಇದೆ. ಅವನು ಹೆಂಡ್ತಿನ ಹೆಗಲ ಮೇಲೆ ಕೂರಿಸಿ ತಂತಿ ಮೇಲೆ ನಡೀತಾನೆ ಅಂತ ನಂಬಿಕೆ ಇದೆ. ಅದಾದ್ಮೇಲೆ ಅವನು ಹೇಳ್ತಾನೆ, ನೀವು ಯಾರಾದ್ರೂ ನನ್ನ ಜೊತೆ ಬರ್ತೀರಾ, ನಿಮ್ಮನ್ನು ಒತ್ಕೊಂಡು ನಾನು ನಡೀತೀನಿ ಅಂತ ಹೇಳಿ. ಯಾರು ಹೋಗಲ್ಲ. ಅವನು ನಡಿಬೇಕಾದ್ರೆ ಚಪ್ಪಾಳೆ ಹೊಡಿತಾರೆ. ಅವನ ಹೆಂಡ್ತಿ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಇಲ್ಲ ನೀನು ಮಾಡ್ತೀಯ ಅಂತ ಅವನಿಗೆ ಕಾನ್ಫಿಡೆನ್ಸ್ ತುಂಬ್ತಾರೆ. ಬಟ್ ನೀವ್ ಯಾರಾದ್ರೂ ಬರೀ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಹತ್ತಲ್ಲ, ಎದುರ್ತಾರೆ. ಯಾಕೆಂದ್ರೆ ಅವನು ಅಲ್ಲಿ ಏನು ತಂತಿ ಮೇಲೆ ನಡೀತಾ ಇದ್ದಾನೆ ದೊಂಬರಾಟ ಮಾಡೋನು, ಅವನ ಮೇಲೆ ನಿಮಗೆ ನಂಬಿಕೆ ಇದೆ, ಬಟ್ ವಿಶ್ವಾಸ ಇಲ್ಲ. ನಿಮಗೆ ವಿಶ್ವಾಸ ಇದ್ರೆ ನೀವು ಕೂಡ ಅದ್ರ ಮೇಲೆ ನಡೀತಾ ಇದ್ರಿ, ಅದ್ರ ಮೇಲೆ ಅವನ ಮೇಲೆ ಕೂರ್ತಾ ಇದ್ರಿ. ಹಾಗೆ ನಾನು ಈ ಎಲ್ಲ ಏನು 50-60 ಅಧಿಕಾರಿಗಳು, ಅದನ್ನ ಬಿಟ್ಟು ಬೇರೆ ಬೇರೆ ಎಲ್ಲ ಅಧಿಕಾರಿಗಳು, ಅನೇಕ ಇಲಾಖೆಗಳು ಎಲ್ಲರೂ ಕೂಡ ನಾನು ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ, ನಂಬಿಕೆಗಿಂತ ಹೆಚ್ಚಾಗಿ. ಆ ವಿಶ್ವಾಸದಿಂದನೇ ಇವತ್ತೇನಾದ್ರೂ ಯಶಸ್ಸು ಬರ್ಲಿಕ್ಕೆ ಕಾರಣ ಆಗಿದೆ. ಆ ಯಶಸ್ಸು ನನಗೆ ತಾವೆಲ್ಲರೂ ಕೊಟ್ಟಿದ್ದೀರಿ, ಬಟ್ ಆ ಯಶಸ್ಸು ಎಲ್ಲ ಅಧಿಕಾರಿಗಳಿಗೆ ಹೋಗ್ಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ಅವರಿಗೆ ಈ ವೇದಿಕೆಯಿಂದ ಎಲ್ಲ ಯಶಸ್ಸು ಕೂಡ ಅವರಿಗೆ ಸೇರ್ಲಿ ಅಂತ ಹೇಳ್ತಾ, ಇವತ್ತು ನಾವು 3 ದಿನಗಳ ಒಂದು ಬಹಳ ಯಶಸ್ಸನ್ನ ಗಳಿಸಿದೀವಿ ಹಂಪಿ ಉತ್ಸವದಲ್ಲಿ. ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ, ಏನಾದರೂ ಸಣ್ಣ ಪುಟ್ಟ ಸೌಕರ್ಯಗಳಲ್ಲಿ ಲೋಪದೋಷ ಆಗಿದ್ರೆ ನಾವು ಅವನ್ನ ಗೌರವಿಸ್ತೀವಿ.
ಟೀಕೆ ಟಿಪ್ ನಾನು ಹೇಳ್ತಾ ಇದ್ರು ಸರ್, ಅಲ್ಲೇನೋ ಅದನ್ನು ಹೇಳ್ತಾ ಇದ್ರು, ಸ್ವಲ್ಪ ಲೇಟ್ ಆಯ್ತು ಅಂತಿದ್ರು, ಅಲ್ಲಿ ಏನೋ ಹೋಗ್ಬೇಕಿತ್ತು ಅಂತ. ಟೀಕೆ ಟಿಪ್ಪಣಿಗಳು ಸಹಜ. ಟೀಕೆ ಟಿಪ್ಪಣಿಗಳು ಬಂದಾಗಲೇ ನಾವು ಪರ್ಫೆಕ್ಟ್ ಆಗ್ಲಿಕ್ಕೆ ಸಾಧ್ಯ. ನಿಮ್ಮ ಎಲ್ಲ ಟೀಕೆ ಟಿಪ್ಪಣಿಗಳನ್ನು ಗೌರವಿಸ್ತೀವಿ. ನೀವು ನಮಗೆ ಅಭಿನಂದಿಸಿದ್ದಕ್ಕೆ ನಾವು ನಿಮ್ಗೆ ನಮಸ್ಕರಿಸ್ತೀವಿ. ಮುಂದಿನ ವರ್ಷ ಆ ರೀತಿ ಯಾವುದೂ ಸಣ್ಣ ಪುಟ್ಟ ಲೋಪದರ್ಶ ಬರದೇ ರೀತಿಯಾಗಿ ನಾವು ಕ್ರಮ ವಹಿಸ್ತೀವಿ. ಯಾವುದೇ ಒಂದು ಸಭೆಗಳಿರ್ಬೋದು, ಬಹುಶಃ ಯಾರಾದರೂ ಮನೆಯಲ್ಲಿ ಮದುವೆ ಮಾಡಿದರೆ ಗೊತ್ತಿರುತ್ತೆ, ಒಂದು ಸಣ್ಣ 2,000 ಜನ ಮದುವೆ ಬಂದರೆ ಅವ್ರನ್ನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂತ. ಲಕ್ಷಾಂತರ ಜನ ಬಂದಿದ್ದೀರಿ. ಸುಮಾರು 10,000ಕ್ಕೂ ಹೆಚ್ಚು ಜನ ಕಲಾವಿದರನ್ನು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮಲಗಲಿಕ್ಕೆ ಊಟ ವ್ಯವಸ್ಥೆ ವಸತಿ ಎಲ್ಲ ಸಣ್ಣ ಪುಟ್ಟ ದೋಷಗಳಾಗಿರುತ್ತೆ. ನೀವು 1,00,000 ಜನ ಇದ್ದರೆ 2,00,000 ಕಣ್ಣು, ನನಗಿರೋದು 2 ಕಣ್ಣು. 2 ಕಣ್ಣಲ್ಲಿ ನಿಮ್ಮ ಎಲ್ಲ ಲೋಪದೋಷಗಳು ಬರದೇ ರೀತಿಯಾಗಿ ನೋಡ್ಬೇಕಾಗಿದ್ದು ನನ್ನ ಟೀಮ್ ಕೆಲಸ ಮಾಡಿದೆ. ಆ ಟೀಮ್ಗೆಲ್ಲ ಯಶಸ್ಸು ಹೋಗ್ಬೇಕು ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮವನ್ನು ಮಾನ್ಯ ಗೌರವಾಯುತ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಗೋಯಪ್ಪ ಸರ್ ಅವರು ಈ ಬಗ್ಗೆ ಮಾತಾಡಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.